ಬೆದರಿಕೆ ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಲಾಯಿತು. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ರಾತ್ರಿ ಜಡ್ಜ್ ಮುಂದೆ ಹಾಜರುಪಡಿಸಿದರು. ಬಂಧನಕ್ಕೂ ಮುನ್ನ ವಿಡಿಯೋ ಹೇಳಿಕೆ ಬಿಟ್ಟರು. ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ 20 ಲಕ್ಷ ತಗೊಂಡು ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ. ಆಮೇಲೆ ನನ್ನ ದುಡ್ಡು ಕೇಳಿರೋಂತ ಆಡಿಯೋ ಇದೆ. ಎಷ್ಟು ಪರ್ಸೆಂಟ್ ಕೊಡ್ತೆ ಅಂತ ಕೇಳಿರೋದಿದೆ. ಎಲ್ಲ ನಾನು ನಿಮ್ಮ ಹತ್ರ ಡಾಕ್ಯುಮೆಂಟ್ ನಿಮ್ಮ ಟಿವಿನಲ್ಲೇ ಪ್ರೆಸೆಂಟ್ ಮಾಡಿ ಅವ್ರನ್ನ ಕರ್ಸಿದ. ಒಕ್ಕಲಿಗರ ಸಂಘ ಗರಂ, ಮುನಿರತ್ನಗೆ ಬಿಜೆಪಿ ನೋಟಿಸ್. ಆಡಿಯೋದಲ್ಲಿ ಒಕ್ಕಲಿಗರ ಅವಹೇಳನ ಮಾಡಿರೋದ್ರಿಂದ ರಾಜ್ಯ ಒಕ್ಕಲಿಗರ ಸಂಘ ಮುನಿರತ್ನ ವಿರುದ್ಧ ಗರಂ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ತಗ್ಗಿಸುವ ವರ್ತನೆ ಅಂತ ಕಿಡಿಕಾರಿದೆ. ಈ ಮಧ್ಯೆ ಬಿಜೆಪಿಗೆ ಕೂಡ ಆಡಿಯೋದಿಂದ ಮುಜುಗರ ಉಂಟಾಗಿದೆ. ಹೀಗಾಗಿ ಶಾಸಕ ಮುನಿರತ್ನಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. 5 ದಿನದಲ್ಲಿ ಶಿಸ್ತು ಸಮಿತಿ ಮುಂದೆ ಸ್ಪಷ್ಟೀಕರಣ ನೀಡುವಂತೆ ಸೂಚಿಸಿದೆ. ನಾನು ಬರ್ತೀನಿ. ಇದಾದ ಬಳಿಕ ಅಂದ್ರೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ.ಕೆ. ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಇನ್ನು ಟಿವಿ9 ಜೊತೆ ಮತ್ತೊಬ್ಬ ದೂರುದಾರ ವೇಲು ನಾಯ್ಕರ್ ಕೂಡ ಮಾತನಾಡಿ, ಮುನಿರತ್ನ ಕೆಟ್ಟ ರಾಜಕಾರಣಿ, ಆತ ಕಸ ಎತ್ತುವ ಗುತ್ತಿಗೆದಾರರ ಬಳಿ ಪ್ರತಿ ತಿಂಗಳು ಲಂಚ ಪಡಿತಾರೆ ಅಂತ ಆರೋಪ ಮಾಡಿದ್ರು. ಸೊ ಗಾರ್ಬೇಜ್ ಅವ್ರು ಏನಾದ್ರು ಒಂದು ತಿಂಗಳಲ್ಲಿ ಒಂದೇ ₹1 ಶಾರ್ಟೇಜ್ ತಂದ ಅಂದ್ರೆ ಅವನ್ನ ಸೈಡ್ ಕರ್ಕೊಂಡು ಮೊಬೈಲ್ ಫೋನಲ್ಲಿ ಫಸ್ಟ್ ಕಿತ್ತಿ ಸೈಡ್ಗೆ ಇಕ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಯಾಕೆ ₹1 ಕಮ್ಮಿ ಐತೆ ಅಂತ ತಲೆ ಮೇಲೆ ಎರಡು ಏಟು ಹೊಡೆದು ಅದನ್ನು ತರ್ಸ್ಕೊಳೋನಂತ ವ್ಯಕ್ತಿ ಮುನಿರತ್ನ. ಇವತ್ತು ನಿಮ್ಮ ಚಾನೆಲಲ್ಲಿ ಕೂತ್ಕೊಂಡು ಅಂಥದ್ದು ನನಗೆ ಗೊತ್ತೇ ಇಲ್ಲ, ಲಂಚ ಅಂದ್ರೆ ನನಗೆ ಗೊತ್ತೇ ಇಲ್ಲ, ಅಂಥ ದುಡ್ಡು ನನಗೆ ಬೇಕಾ ಅಂತೇಳಿ ಮಾತಾಡ್ತಾ ಇದ್ದೀನಲ್ಲ, ಅದು ನಾನೇ ಒಂದು 2 ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟು ಇದು ಮುನಿರತ್ನ ಇಲ್ಲ ಬೇರೆ ಯಾರಾದ್ರೂ ಮಾತಾಡ್ತಾರ ಅಂತ. ಅಷ್ಟು ಲೊಚ್ಚ ಅಂತ ಏನಾದರೂ ಒಬ್ಬ ವ್ಯಕ್ತಿ ಏನಾದರೂ ಸಮಾಜದಲ್ಲಿ ಇದ್ರೆ ಅದು ಮುನಿರತ್ನ ಸರ್. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಾಚಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ನ್ಯಾಯಾಧೀಶರ ಮುಂದೆ ಮುನಿರತ್ನ ಆರೋಪ ಮಾಡಿದ್ದಾರೆ. ತಿರುಪತಿಗೆ ಹೋಗ್ತಾ ಇದ್ದೆ ಅಂತ ಮುನಿರತ್ನ ಹೇಳಿದ್ರೆ ನಾನೇ ವಿಚಾರಣೆಗೆ ಬರ್ತಾ ಇದ್ದೆ, ಆದ್ರೆ ನನ್ನನ್ನ ರಾಜಕೀಯ ಷಡ್ಯಂತ್ರ ಮಾಡಿ ಬೇಕಂತಲೇ ನನ್ನನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಿದೆ ಅಂತ ತಡರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರಾದ್ರು. ಆ ಸಂದರ್ಭದಲ್ಲಿ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಸೊ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ನಾನೇ ವಿಚಾರಣೆಗೆ ಕರೆದಿದ್ರೆ ಬರ್ತಾ ಇದ್ದೆ ಅಂತ. ಜೊತೆಗೆ ನಿತ್ಯ ಮೆಡಿಕಲ್ ಚೆಕಪ್ ಮಾಡಿಸುವಂತೆ ಜಡ್ಜ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿದಾಗ ಡೈಲಿ ಚೆಕಪ್ ಆಗಬೇಕು ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಸೊ ನ್ಯಾಯಾಧೀಶರ ಮುಂದೆ ಮುನಿರತ್ನ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಜೊತೆಗೆ ಹರ್ನಿಯ ಸಮಸ್ಯೆ ಕೂಡ ಇದೆ ಅಂತ ಮುನಿರತ್ನ ಹೇಳಿರೋದು. ನಾನು ತಿರುಪತಿಗೆ ಹೋಗ್ತಾ ಇದ್ದೆ, ತಿರುಪತಿಗೆ ಹೊರಟಿದ್ದವನನ್ನ ಬಂಧಿಸಿ ಕರೆತಂದಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯಕ್ಕಾಗಿ, ದ್ವೇಷದ ರಾಜಕಾರಣಕ್ಕಾಗಿ ಮಾಡಿರುವಂತಹ ಕೆಲಸ. ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರೆ ನಾನೇ ಹೋಗ್ತಾ ಇದ್ದೆ, ಅಥವಾ ಕರೆದಿದ್ರೆ ನಾನೇ ಅಟೆಂಡ್ ಆಗ್ತಾ ಇದ್ದೆ ಅಂತ ಹೇಳಿದ್ದಾರೆ. ಸೊ ಹೃದಯ ಸಂಬಂಧಿ ಕಾಯಿಲೆ ಹಾಗೇನೆ ಹರ್ನಿಯಾ ಸಮಸ್ಯೆಯಿಂದ ಮುನಿರತ್ನ ಬಳಲ್ತಾ ಇರೋದ್ರಿಂದ ಅದನ್ನ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಸೊ ಅದಕ್ಕೆ ರೆಗ್ಯುಲರ್ ಚೆಕಪ್ ಅನ್ನ ಮಾಡಿ ಅಂತ ಕೂಡ ಸೂಚನೆ ನೀಡಲಾಗಿದೆ. ಪೊಲೀಸರಿಗೆ ಸೂಚನೆಯನ್ನ ನ್ಯಾಯಾಧೀಶರು ನೀಡಿದ್ದಾರೆ. ಇನ್ನು ಮುನಿರತ್ನ ಬಂಧನ ಏನಿದೆ, ಇದು ರಾಜಕೀಯ ಷಡ್ಯಂತ್ರ ಅಥವಾ ಇಷ್ಟು ಬೇಗ ಬಂಧನ ಯಾಕೆ ಅನ್ನೋ ಪ್ರಶ್ನೆ ಮೂಡಿತ್ತು. ಏನ್ರಿ ಅರೆಸ್ಟ್ ಮಾಡಿದ್ರು ತರಾತುರಿ, ಲೇಟ್ ಅರೆಸ್ಟ್ ಮಾಡಿದ್ರು ಲೇಟ್ ಅರೆಸ್ಟ್ ಮಾಡ್ಯಾರ ಅಂತಾರೆ. ಏನು ಮಾಡ್ಬೇಕೇನೀಗ? ಈಗ ಅರೆಸ್ಟ್ ಮಾಡಿದ್ರೆ ತರಾತುರಿ ಅಂತಾರೆ, ಲೇಟ್ ಅರೆಸ್ಟ್ ಮಾಡಿದ್ರೆ ಲೇಟಾಗಿ ಅರೆಸ್ಟ್ ಮಾಡ್ಯಾರ ಅಂತ ಹೇಳ್ತಾರೆ. ಏನು ಮಾಡ್ಬೇಕೀಗ ಹೇಳ್ರಿ? ಅವ್ರಿಗೆ ಬರ್ದು ಕೂಡ ಕೇಳ್ಬಿಡ್ರಿ, ಯಾವಾಗ ಅರೆಸ್ಟ್ ಮಾಡ್ಬೇಕು ಅವಾಗೆಲ್ಲ. ಏನು ಒಂದು ಸರ್ಕಾರ ಇದೆ, ಒಂದು ಪ್ರತಿಕ್ರಿಯೆ ಇದೆ, ಪ್ರೊಸೀಜರ್ ಆಫ್ ಲಾ ಇದೆ. ಸೊ ಯಾಕೆ ಅರೆಸ್ಟ್ ಮಾಡಿರ್ತಾರೆ ರೀಸನ್ ಇದೆ. ಸೊ ಅದರ ಪ್ರಕಾರ ಸರ್ಕಾರ ಮಾಡುತ್ತೆ. ಎಲ್ಲದಕ್ಕೂ ಬರೀ ಆನ್ಸರ್ ಮಾಡ್ತಿದ್ರೆ ಏನು ಮಾಡೋಣ ಹೇಳ್ರಿ? ಎಲ್ಲದಕ್ಕೂ ಏನೋ ಒಂದು ಬರೋದು, ಏನೋ ಒಂದು ಹೇಳದಿದ್ರೆ ನಾವೇನು ಮಾಡ್ಬೇಕು? ಪ್ರಿಮಾ ಫೇಸಿ ಎನಿ ಸಚ್ ಥಿಂಗ್ಸ್ ಜಸ್ಟ್ ಕಮ್. ಗೌರ್ಮೆಂಟ್ ಇನ್ ಇಟ್ಸ್ ವಿಸ್ಡಮ್ ಮಾಡಿರ್ತದೆ, ಸರಿಯೋ ತಪ್ಪೋದು ಮುಂದೆ. ಬಟ್ ಅವನು ಪ್ರಿಮಾ ಫೇಸಿ ಬಂದಾಗ ಗೌರ್ಮೆಂಟ್ಗೆ ಅದಂತ ಮಾನದಂಡಗಳು. ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಜಡ್ಜ್ ಆದೇಶವನ್ನು ಕೊಟ್ಟರು. ನಿನ್ನೆ ಕೋಲಾರದಿಂದ ಆಂಧ್ರ ಕಡೆಗೆ ಪ್ರಯಾಣ ಬೆಳೆಸಿದಾಗ ರಾತ್ರೋರಾತ್ರಿ ನಿನ್ನೆ ಕೋಲಾರ ಪೊಲೀಸರು ಅಲ್ಲಿ ವಶಕ್ಕೆ ಪಡಿತಾರೆ. ಅಂದ್ರೆ ಸಂಜೆ ಹೊತ್ತಿಗೆ. ಸುಧಾದ ನಂತರ ರಾತ್ರೋರಾತ್ರಿ ಅಲ್ಲಿಂದ ಬೆಂಗಳೂರಿಗೆ ಕರೆತರಲಾಗುತ್ತೆ. ಬಿಜೆಪಿ ಶಾಸಕರನ್ನ ಪೊಲೀಸ್ ಕಸ್ಟಡಿಗೆ ಈಗ 2 ದಿನಗಳ ಕಾಲ ನೀಡಲಾಗಿದೆ. ವಿಚಾರ ಏನು ಅಂತಂದ್ರೆ ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ, ಜೊತೆಗೆ ಪತ್ನಿ ವಿಚಾರವಾಗೂ ಕೂಡ ಅವಾಚ್ಯವಾಗಿ ಮಾತನಾಡಿದ್ದಾರೆ ಅನ್ನೋ ಆರೋಪವನ್ನ ಕಾಂಟ್ರಾಕ್ಟರ್ ಚೆಲುವರಾಜ್ ಹಾಗೇನೆ ವೇಲು ನಾಯ್ಕರ್ ಕೂಡ ಆರೋಪ ಮಾಡಿದ್ದಾರೆ. ಇತ್ತ ಚೆಲುವರಾಜ್ ಕೂಡ ಈ ಪರ್ಸನಲಿ ನನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಜೊತೆಗೆ ನನಗೆ ಜೀವ ಬೆದರಿಕೆ ಇದೆ. ಇತ್ತೀಚೆಗೆ ರೇಣುಕಾಸ್ವಾಮಿ ಹತ್ಯೆ ಆದ ಕೇಸ್ ಆದ ನಂತರ ನನಗೂ ಕೂಡ ಯಾವಾಗ ನನ್ನ ಮೇಲೂ ಕೂಡ ಏನ್ ಬೇಕಾದರೂ ಆಗ್ಬೋದು, ನನ್ನ ಪ್ರಾಣ ತೆಗಿಬಹುದು ಅನ್ನೋ ಭಯ ಇದೆ. ಸೊ ಆ ಕಾರಣಕ್ಕೆ ದಯವಿಟ್ಟು ನನಗೆ ರಕ್ಷಣೆ ಕೊಡಿ, ನ್ಯಾಯ ಒದಗಿಸಿ ಅಂತ ಹೇಳಿದ್ದಾರೆ.
ಇನ್ನು ಪೊಲೀಸರು ಬಂಧಿಸಿದ ಬಳಿಕ ಶಾಸಕ ಮುನಿರತ್ನ ಫುಲ್ ಸೈಲೆಂಟ್. ವಿಚಾರಣೆ ವೇಳೆ ಮಾತನಾಡದೆ ಮೌನವಾಗಿದ್ದ ಮುನಿರತ್ನ. ಮಧ್ಯರಾತ್ರಿ 12ರಿಂದ 1:30ರವರೆಗೆ ನಿರಂತರ ವಿಚಾರಣೆ ಆಗಿದೆ. ಖಾಕಿ ಪ್ರಶ್ನೆಗೆ ನಾನೇನು ಮಾಡಿಲ್ಲ, ಇದು ಷಡ್ಯಂತ್ರ, ಅದು ನನ್ನ ವಾಯ್ಸೇ ಅಲ್ಲ, ನಾನು ಆತರ ಯಾವ ಪದಗಳನ್ನು ಕೂಡ ಬಳಸಿಲ್ಲ ಅಂತ ಹೇಳ್ತಿದ್ದಾರೆ ಮುನಿರತ್ನ. ಜೊತೆಗೆ ಜಡ್ಜ್ ಮನೆಗೆ ಕರೆದೊಯ್ಯುವಾಗ್ಲೂ ಕೂಡ ಮಂಕಾಗಿದ್ದ ಮುನಿರತ್ನ. ಜೀಪ್ನಲ್ಲಿ ಹೋಗುವಾಗ್ಲೂ ಕೂಡ ಬಹಳ ಸೈಲೆಂಟ್ ಆಗಿದ್ರು ಮುನಿರತ್ನ. ಜಡ್ಜ್ ಮುಂದೆಯೂ ಕೂಡ ಸುಳ್ಳು ಆರೋಪ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನನ್ನ ವಿರುದ್ಧ ಮಾಡಿರುವಂತಹ ಸುಳ್ಳು ಆರೋಪ, ರಾಜಕೀಯವಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ. ಜಡ್ಜ್ ಮನೆಯಿಂದ ವಾಪಸ್ ಠಾಣೆಗೆ ಬರುವಾಗ್ಲೂ ಕೂಡ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ಸೊ ನಿದ್ರೆ ಮಾಡದೆ ಗಾಢ ಚಿಂತನೆಯಲ್ಲಿ ಮುನಿರತ್ನ ಇದ್ದಿದ್ದು. ಅವರೇ ಒಂದು ವಿಡಿಯೋದಲ್ಲಿ ಏನು ನೆನಪಿದೆ. ಜೊತೆಗೆ ಮನೆಯವರ ಫೋಟೋ ಕಳಿಸು, ಮನೆಯವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರ್ಸನಲಿ ನನ್ನನ್ನು ವೈಯಕ್ತಿಕವಾಗಿ ನಿಂದಿಸಿದ್ದಾರೆ, ಜಾತಿಯನ್ನು ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗುತ್ತಿಗೆದಾರ ಚೆಲುವರಾಜ್ ಈಗ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಘನತ್ಯಾಜ್ಯ ವಿಲೇವಾರಿ ಸಂಬಂಧಪಟ್ಟ ಹಾಗೆ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ 30% ಕಮಿಷನ್ ಕೂಡ ಕೇಳಿದ್ದಾರೆ ಅಂತ ಇವರು ಆರೋಪ ಮಾಡಿದ್ರು. ಹಾಗಿದ್ರೆ ನಿನ್ನೆ ಮುನಿರತ್ನ ಬಂಧನದಿಂದ ಹಿಡಿದು ಜಡ್ಜ್ ವರೆಗೂ ಹಾಜರುಪಡಿಸೋವರೆಗೂ ಏನೆಲ್ಲ ಆಯ್ತು, ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಮುನಿರತ್ನ ಬಂಧನ, ಮಧ್ಯರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರು. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದ ನ್ಯಾಯಾಧೀಶರು. ಅಥವಾ ನನ್ನ ಮನೆಯವ್ರು ಬೇರೆ ಬೇರೆಯವರು ಅಲ್ಲೋ ಬೇರೆ ಬೇರೆ ಬೀಪ್ 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 ಸೌಂಡ್ ಇಲ್ಲದೆ ಈ ಆಡಿಯೋ ಕೇಳೋಕ್ಕಾಗಲ್ಲ. ಅಷ್ಟು ಕೆಟ್ಟ ಕೊಳಕೋ ಮಾತುಗಳು ಈ ಆಡಿಯೋದಲ್ಲಿದೆ. ಜೀವ ಬೆದರಿಕೆ, ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ಅಸಭ್ಯ ಮಾತುಗಳು, ಲಂಚಕ್ಕಾಗಿ ಬೇಡಿಕೆ. ಈ ಆಡಿಯೋದಲ್ಲಿ ಏನುಂಟು ಏನಿಲ್ಲ. ಈ ಆಡಿಯೋದಲ್ಲಿ ಇಷ್ಟು ಅಸಭ್ಯ ಭಾಷೆಯನ್ನ ಬಳಸಿರೋದು RR ನಗರದ ಬಿಜೆಪಿ ಶಾಸಕ ಮುನಿರತ್ನ ಅವರಂತೆ. ದೂರು ಕೊಟ್ಟವರು ಕೂಡ ಮುನಿರತ್ನ ಅರೆಸ್ಟ್ ಆಗ್ತಿದ್ದಂತೆ ಮೌನ. ಖಾಕಿ ಜೊತೆಗೂ ಮಾತಾಡದ ಶಾಸಕ. ಅರೆಸ್ಟ್ ಆಗ್ತಿದ್ದಂತೆ ಮುನಿರತ್ನ ಸಂಪೂರ್ಣ ಮೌನಕ್ಕೆ ಜಾರಿದ್ರು. ಮಧ್ಯರಾತ್ರಿ 1 ಗಂಟೆ ಬಳಿಕ ಪೊಲೀಸ್ ಜೀಪ್ನಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಪೊಲೀಸರು ಕರೆದೊಯ್ದ್ರು. ದಾರಿಯುದ್ದಕ್ಕೂ ಪೊಲೀಸರ ಜೊತೆ ಏನು ಮಾತನಾಡದೆ ಮುನಿರತ್ನ ಫುಲ್ ಸೈಲೆಂಟ್ ಆಗಿದ್ರು. ನಿವಾಸದ ಬಳಿಯೂ ಸುಮಾರು 50ಕ್ಕೂ ಹೆಚ್ಚು ಬೆಂಬಲಿಗರು ಜಮಾಯಿಸಿದ್ರು. ಮುನಿರತ್ನರನ್ನ ಮತ್ತೆ ಅಶೋಕನಗರ ಠಾಣೆಯತ್ತ ಪೊಲೀಸರು ಕರೆದೊಯ್ದ್ರು. ಮುನಿರತ್ನ ಬಂಧಿಸಿದ್ದೇ ರೋಚಕ. ಲೊಕೇಶನ್ ಟ್ರ್ಯಾಕ್ ಮಾಡಿ ಅರೆಸ್ಟ್. 2 FIR ದಾಖಲಾದ ದಿನದಿಂದ ಪೊಲೀಸರು ಶಾಸಕ ಮುನಿರತ್ನ ಮೇಲೆ ನಿಗಾ ಇಟ್ಟಿದ್ರು. ಫೋನ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಿದ್ರು. ಕೋಲಾರದಲ್ಲಿ ಮುನಿರತ್ನ ಲೊಕೇಶನ್ ಪತ್ತೆ ಆಗ್ತಿದ್ದಂತೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಕೋಲಾರ ಪೊಲೀಸರು ಮುನಿರತ್ನರನ್ನ ನಂಗಲಿ ಗ್ರಾಮದ ಬಳಿ ಬಂಧಿಸಿದ್ರು. ಬಳಿಕ ಬೆಂಗಳೂರಿನ ಸದಾಶಿವನಗರ ಠಾಣೆಯ ಇನ್ಸ್ಪೆಕ್ಟರ್ ಗಿರೀಶ್ ಅವರಿಗೆ ಮುನಿರತ್ನರನ್ನ ಹಸ್ತಾಂತರಿಸಿದ್ರು. ಒಟ್ನಲ್ಲಿ ಮುನಿರತ್ನರದ್ದು ಎನ್ನಲಾದ ಆಡಿಯೋ ಈಗ ಭಾರಿ ಸಂಚಲನ ಎಬ್ಬಿಸಿದ್ದು ಶಾಸಕರಿಗೆ ಸಂಕಷ್ಟ ತಂದೊಡ್ಡಿದೆ.